ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನೀಟ್ ಅಡ್ಮಿಟ್ ಕಾರ್ಡ್ ಇಲ್ಲಾಂದರೆ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಇನ್ನೂ ರೀಫಂಡ್ ಆಗಿಲ್ಲ ಅಂದರೆ ಅದು ಕೂಡ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು, ಬ್ಯಾಂಕ್ ಪಾಸ್ಬುಕ್ನ ಅಕೌಂಟ್ನ ವೆರಿಫೈ ಮಾಡಿಕೊಂಡು ಹಾಗೆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹಾಕಿ, ಇಲ್ಲ ನೀಟ್ ಅಡ್ಮಿಟ್ ಕಾರ್ಡ್ 2026 ಅಂತ ಹಾಕಿ ಸರ್ಚ್ ಕೊಟ್ಟು ಇದರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರುತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ. ಹಾಗೆ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದರೆ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ಫಸ್ಟ್ ಒಂದು ನೋಡ್ತಾ ರೀಫಂಡ್ ವೆರಿಫಿಕೇಷನ್ ಲಿಂಕ್ ಅಂತ ಅಂದ್ಬಿಟ್ಟು ರೀಫಂಡ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಅಕೌಂಟ್ ನಂಬರ್ ಅಪ್ಲಿಕೇಶನ್ ನಂಬರ್ ಏನಿರುತ್ತಲ್ಲ, ಅಪ್ಲಿಕೇಶನ್ ನಂಬರ್ನ ಹಾಕೋಬೇಕಾಗತ್ತೆ ಫಸ್ಟಾಗಿ. ಅದಾದಮೇಲೆ ನಿಮ್ಮ ಪಾಸ್ವರ್ಡು, ಅಕೌಂಟ್ ಕ್ರಿಯೇಟ್ ಆ ಟೈಮಲ್ಲಿ ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಗೊತ್ತಿಲ್ಲ ಅಂದರೆ ಪಾಸ್ವರ್ಡ್ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಫರ್ಗೆಟ್ ಅಂತ ಕೊಟ್ಟು ನಿಮ್ಮ ಪಾಸ್ವರ್ಡು ಚೇಂಜ್ ಮಾಡ್ಕೋಬೋದಾಗುತ್ತೆ. ಇವಾಗ ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ. ಕ್ಯಾಪ್ಚರ್ ಕೋಡ್ ಇಲ್ಲಿ ಕೆಳಗಡೆ ಏನಿದೆಯೋ ಅದೇ ರೀತಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದ್ದಿಲ್ಲ ಆಪ್ಷನು, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಲಾಗಿನ್ ಆಗುತ್ತೆ. ನೋಡ್ತಾ ಇರ್ಬೋದು ಲಾಗಿನ್ ಆಗಿದೆ. ಇವಾಗ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ ಕೆಳಗಡೆ. ಲಾಸ್ಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದ್ದಿಲ್ಲ, ಇದ್ರ ಮೇಲೆ ರೀಫಂಡ್ಗೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಎಡಿಟ್ ಆ್ಯಂಡ್ ಕನ್ಫರ್ಮ್ ಬ್ಯಾಂಕ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡು ಯು ವಾಂಟ್ ಅಂತ ಕೇಳ್ತದೆ. ಎಸ್ ಅಂತ ಕೊಟ್ಟರೆ ಕಂಟಿನ್ಯೂ ಆಗುತ್ತೆ, ಇಲ್ಲ ನೋ ಅಂದರೆ ಕ್ಲೋಸ್ ಆಗುತ್ತೆ. ಇದ್ರ ಮೇಲೆ ಎಸ್ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಕೇಳ್ತದೆ ಎಸ್ ಅಂತ ಕೊಡಬೇಕಾಗತ್ತೆ. ವಾಂಟ್ ಯು ಕಂಟಿನ್ಯೂ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಏನು ಮೊಬೈಲ್ ನಂಬರು ಮತ್ತು ಇಮೇಲ್ ID ಲಿಂಕ್ ಮಾಡಿದ್ದೀರಲ್ಲ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಬಂದಂಥ OTPನ ಹಾಕೊಂಡು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು. ನೆಕ್ಸ್ಟು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ಅನ್ನೋದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ IFSC ಕೋಡು, ಅಕೌಂಟ್ ನಂಬರು ಮತ್ತು ಕನ್ಫರ್ಮ್ ಅಕೌಂಟ್ ನಂಬರು ಮತ್ತು ಅಕೌಂಟ್ ಪಾಸ್ಬುಕ್ಕಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತಲ್ಲ ಅದೇ ರೀತಿ ಹೆಸರನ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಜಾಯಿಂಟ್ ಅಕೌಂಟ್ ಇದ್ದರೆ ಜಾಯಿಂಟ್ ಅಕೌಂಟಲ್ಲಿ ಏನು ಹೆಸರೆಲ್ಲ ಇರುತ್ತಲ್ಲ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಸೇಮ್ ಅದೇ ರೀತಿ ಪಾಸ್ಬುಕ್ಕಲ್ಲಿ ಇರುತ್ತಲ್ಲೇ ನೀವು ಇಲ್ಲಿ ನೇಮ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಪಾಸ್ಬುಕ್ ಆಗಲಿ ಇಲ್ಲ ನಿಮ್ಮ ಕ್ಯಾನ್ಸಲ್ ಆಗಿರೋಂಥ ಚೆಕ್ ಬುಕ್ಕು ಕ್ಯಾನ್ಸಲ್ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ನೀಟಾಗಿ ಅಪ್ಲೋಡ್ನ ಮಾಡಬೇಕಾಗತ್ತೆ. ಅದೊಂದು ಫೋಟೋನ ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ನಾನು ಇಲ್ಲಿ IFSC ಕೋಡು ಅಕೌಂಟ್ ನಂಬರ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಅಕೌಂಟ್ ಹೋಲ್ಡರ್ ನೇಮ್ನ ಇಲ್ಲಿ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಅದಲ್ಲಿ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಹಾಕ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಇರೋ ಥರ ಹಾಕ್ಕೊಬಿಡಿ. ಸೇಮ್ ಎಲ್ಲ ಒಂದೇ ಥರ ಇರಬೇಕು. ಅದು ಕೂಡ ನೀವು ಇಲ್ಲಿ ಅಕೌಂಟ್ ಹೋಲ್ಡರಲ್ಲಿ ಏನಿದೆಯೋ ಅದೇ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಫೈಲ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಫೈಲ್ನ ಅಪ್ಲೋಡ್ ಮಾಡ್ಕೊಳಕ್ಕೆ 50 KB 300 KB ಒಳಗಡೆ ಇರಬೇಕು. JPG ಫಾರ್ಮೆಟಲ್ಲಿ ಆಗಲ್ಲ, PDF ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ನೋಡ್ತಾ ಇಲ್ಲ, ನಾನು ಇವಾಗ ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಸಬ್ಮಿಟ್ ಆಗಿದೆ ಎಸ್ ಅಂತ ಕೊಡಿ. ಇಲ್ಲಿ ಮತ್ತೆ ರೀಫಂಡ್ ನಿಮ್ಮ ಅಕೌಂಟ್ ಇದೆ ಏನೋ ಕ್ಲಾರಿಟಿ ಇಲ್ಲ ಅಂದರೆ ಇನ್ನೊಂದ್ಸಲಿ ಅಕೌಂಟ್ ನಂಬರ್ನ ಕೊಟ್ಟರೆ ಸೇವ್ ಅಂತ ಕೊಟ್ಟರೆ ನೋಡ್ಬೋದು. ಇವಾಗ ಬ್ಯಾಂಕ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡೋದಲ್ಲ. ಅದಾದಮೇಲೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಆಟೋಮೆಟಿಕ್ ಬಂದುಬಿಡುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮತ್ತು ವಾಪಸ್ ನಿಮಗೆ ಕ್ಯಾಂಡಿಡೇಟ್ ಲಾಗಿನ್ ಕೇಳುತ್ತೆ. ಕೇಳಿದ ತಕ್ಷಣ ನಿಮಗೆ ಮತ್ತೆ ವಾಪಸ್ ನೀವು ಅಪ್ಲಿಕೇಶನ್ ನಂಬರು ಮತ್ತು ಎಂಟರ್ ಇವತ್ತು ಪಾಸ್ವರ್ಡ್ ಅಂತ ನಿಮ್ಮ ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಏನಿರುತ್ತಲ್ಲ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಂಟರ್ ಇವತ್ತು ಸೆಕ್ಯೂರಿಟಿ ಪಿನ್ ಅಂತ ಇದೆ, ಅಂದರೆ ಏನು ಕ್ಯಾಪ್ಚರ್ ಕೊಡಿ ಸೆಕ್ಯೂರಿಟಿ ಪಿನ್ ಕೆಳಗಡೆ ಇದೆಯಲ್ಲ ಸೇಮ್ ಅದನ್ನೇ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅದು ಯಾವ ರೀತಿ ಇದೆಯೋ ಅದೇ ರೀತಿ ಟೈಪ್ನ ಮಾಡ್ಕೊಂಡು ಆಮೇಲೆ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಹಾಲ್ ಟಿಕೆಟ್ ಏನು ಅಡ್ಮಿಟ್ ಕಾರ್ಡ್ ಅಂತ ಇರುತ್ತಲ್ಲ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗುತ್ತೆ. ಇದು ಪೇಜ್ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪೇಜು ಡೌನ್ಲೋಡ್ ಆಗಿ ಒಂದು PDF ಫೈಲ್ ಸೇವ್ ಆಗುತ್ತೆ. ನಿಮ್ಮ ಫೋನಲ್ಲೇ ಅಪ್ಲೈ ಮಾಡ್ತಿದ್ದೆ ಒಂದು PDF ಫೈಲು ಸೇವ್ ಆಗುತ್ತೆ. ಅದು ಬೇಕಾದ್ರೆ ನೀವು ಒಂದು ಸೈಬರ್ ಸೆಂಟರಲ್ಲಿ ಎಲ್ಲ ಹೋಗಿ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗುತ್ತೆ. ನೋಡೋದಲ್ಲ ಈಸಿಯಾಗಿ ಮಾಡ್ಕೋಬೋದು. ಲಾಸ್ಟ್ ಟೈಮ್ ನೀವು ಡೌನ್ಲೋಡ್ ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಹಾಲ್ ಟಿಕೆಟಲ್ಲಿ ಯಾವ ರೀತಿ ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ಫೋಟೋ ತಮ್ಮ ಇಂಪ್ರೆಷನ್ನು ಫೋಟೋ ಆಗಿರ್ಬೋದು ಯಾವ ರೀತಿ ತೊಗೊಂಡೋಗಿದ್ದು ಸೇಮ್ ಅದೇ ರೀತಿ ಈ ಸಲಿನೂ ಕೂಡ ತೊಗೊಂಡೋಗ್ಬೇಕಾಗುತ್ತೆ. ಹಾಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ ಹಿಂದೆಗಡೆ ಪೇಜಲ್ಲೆಲ್ಲ ಸೆಕೆಂಡ್ ಪೇಜಲ್ಲಿ ಇರುತ್ತೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇರ್ಫುಲ್ಲಾಗಿ ಓದ್ಕೊಂಡು ಎಲ್ಲ ಕರೆಕ್ಟಾಗಿ ರೆಡಿಯಾಗಿ ಎಕ್ಸಾಮ್ನ ಈಸಲಿ ಚೆನ್ನಾಗಿ ಮಾಡಿ. ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡೋದಲ್ಲ ಯಾವ ರೀತಿ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ನಿಮ್ಮ ಫೋನಲ್ಲಿ ಮತ್ತು ಬ್ಯಾಂಕ್ ಅಕೌಂಟು ಕೂಡ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳೋದು ಹೇಗೆ ಅಂತ ನೋಡಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.